ರಾಜ್ಯ ರಾಜಕೀಯದಲ್ಲಿ ಮತ್ತೆ ರವಿಯಣ್ಣ ವರ್ಸಸ್ ಲಕ್ಷ್ಮಿ ಅಕ್ಕ ಸಮರ ಕಾವಿರ್ತಾ ಇದೆ. ಸಿ.ಟಿ. ರವಿಯವರನ್ನ ಮಹಿಳಾ ಮಂತ್ರಿ ಈಗಾಗಲೇ ಸಿ.ಟಿ. ರವಿಯವರ ವಿರುದ್ಧ ಸಮರ ಸಾರಿದ್ದಾರೆ. ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೂ ಕೂಡ ಪತ್ರ ಬರೀತೀನಿ, ದೂರು ಕೊಡ್ತೀನಿ, ಇಮೇಲ್ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಗುಡುಗಿದ್ದಾರೆ. ಇದಕ್ಕೆ ಸಿ.ಟಿ. ರವಿ ಕೂಡ ಏಟಿಗೆ ಎದುರೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಬ್ಬರ ನಡುವಿನ ಮಾತಿನ ಜುಗಲ್ಬಂದಿ ಹೇಗಿತ್ತು ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ನನಗಾಗಿರೋ ಪೆಟ್ಟು, ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ. ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ. ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ, ಬೆದರಿಕೆಗೆ ಹೆದರುವುದೂ ಇಲ್ಲ. ಏಕೈಕ ಮಹಿಳಾ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿ ಬೈಗುಳ ರಾಜಕೀಯ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಸುವರ್ಣಸೌಧದಲ್ಲಿ ಸಿ.ಟಿ. ರವಿ ಮೇಲೆ ನಡೆದ ಹಲ್ಲೆ ಯತ್ನ, ಆಮೇಲೆ ಸಿ.ಟಿ. ರವಿ ಬಂಧನ, ಅದಾದ್ಮೇಲೆ ಪೊಲೀಸರು ರಾತ್ರಿಯೆಲ್ಲ ಸಿ.ಟಿ. ರವಿ ಅವರನ್ನ ರೌಂಡ್ಸ್ ಹಾಕಿಸಿದ್ದು, ಜೊತೆಗೆ ಎನ್ಕೌಂಟರ್ಗೆ ಯತ್ನಿಸಿದ್ರು ಅಂತ ಸಿ.ಟಿ. ರವಿ ಆರೋಪಿಸಿದ್ರು. ಸಿ.ಟಿ. ರವಿಯವರ ಆರೋಪಕ್ಕೆಲ್ಲ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದಾರೆ. ಬರೀ ಉತ್ತರ ಕೊಟ್ಟಿದ್ದಷ್ಟೇ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತೀನಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸಿ.ಟಿ. ರವಿ ಮೇಲೆ ದೂರು ಕೊಡ್ತೀನಿ ಅಂದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದೊಂದು ಮಾತಿಗೂ ಮತ್ತೆ ಸಿ.ಟಿ. ರವಿ ತಿರುಗೇಟು ಕೊಟ್ರು. ಪ್ರಧಾನಮಂತ್ರಿಯವರಿಗೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಪತ್ರವನ್ನ ಬರಿತೀನಿ, ಇಮೇಲ್ ಕಳಿಸ್ತೀನಿ. ಅದೇ ರೀತಿ ರಾಷ್ಟ್ರಪತಿಯವ್ರಿಗೂ ಇಮೇಲ್ ಮಾಡ್ತೀನಿ, ಪತ್ರ ಬರಿತೀನಿ, ಅವರ ಅಪಾಯಿಂಟ್ಮೆಂಟ್ ಕೇಳ್ತೀನಿ. ಯಾಕಂದ್ರೆ ಈ ದೇಶದ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ನಾಗರಿಕ ನಾನು. ಇವತ್ತು ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಸದನದಲ್ಲಿ ನಿಂತು ಗಣಂದಾರಿ ಕೆಲಸ ಸಿ.ಟಿ. ರವಿ ಅವರು ಮಾಡಿದ್ದಾರೆ. ಅವರಿಗೆ ಬಿಜೆಪಿಯವರೆಲ್ಲ ದುಶ್ಯಾಸನರಾದ್ಮೇಲೆ ಅವ್ರ ಹತ್ರ ನ್ಯಾಯ ಹೆಂಗೆ ನಿರೀಕ್ಷೆ ಮಾಡ್ತಾರೆ ಅಂದರೆ, ಅವರು ಹೇಳಿಕೆಗೂ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳ್ತಿರೋ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗತ್ತಲ್ಲ. 2 ದಿನ ಮಾಧ್ಯಮದ ಎದುರುಗಡೆನೆ ಬರಲಿಲ್ಲ ನಾನು. ಇನ್ನು ಅವ್ರನ್ನ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಪೊಲೀಸರ ಜೊತೆ ನಾನು ಸಂಪರ್ಕದಲ್ಲಿ, ನಾನು ಶಾಕ್ನಿಂದ ಹೊರಗೆ ಬರಲಿಕ್ಕೆ ನನಗೆ 48 ಗಂಟೆ ಬೇಕಾಯಿತು. ಇನ್ನು ಇವ್ರನ್ನ ತಗೊಂಡೋಗಿ ಅದನ್ನ ಮಾಡಿ ಇದನ್ನ ಮಾಡಲಿ ಅಂತ ಹೇಳ. ಪೊಲೀಸರು ಏನು ಮಾಡಿದ್ದಾರೆ, ಕಾನೂನು ಯಾವ ರೀತಿ ನಡ್ಕೊಂಡಿದೆ, ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ನೀವು ಅವರನ್ನ ಕೇಳಿ. ಒಬ್ಬ ಶಾಸಕನನ್ನ ರಾತ್ರಿ ಇಡೀ ಸುತ್ತಾಡಿಸೋದು, ನಿದ್ದೆ ಮಾಡಕ್ಕೆ ಬಿಡದೆ ಇರೋದು, ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು, ಜಲ್ಲಿ ಕೃಷಿಯಲ್ಲಿ ಸುರಕ್ಷೆ ಕೊಡೋದನ್ನು ಆ ಮಹಾತಾಯಿ ಹೇಗೆ ಒಪ್ಕೊಳ್ತಾರೆ? ಯಾರು ಡೈರೆಕ್ಷನ್ ಕೊಟ್ಟಿದ್ದು? ಇವರಿಬ್ಬರ ವಾಗ್ಯುದ್ಧ ಇಲ್ಲಿಗೆ ನಿಲ್ಲಲಿಲ್ಲ. ಸಿ.ಟಿ. ರವಿ ಪೊಲೀಸರ ವಶದಲ್ಲಿದ್ದಾಗಲೇ ತಲೆಗೆ ಗಾಯವಾಗಿ ಕಟ್ಟಿಕೊಂಡಿರುವ ಬ್ಯಾಂಡೇಜ್ ವಿಚಾರವನ್ನು ಲಕ್ಷ್ಮಿ ಕೆಣಕಿದ್ದಾರೆ. ಆದರೆ ಸಚಿವೆಯ ಮಾತಿಗೆ ತಿರುಗೇಟು ಕೊಟ್ಟಿರುವ ಸಿ.ಟಿ. ರವಿ ತನ್ನ ಗಾಯದ ಬಗ್ಗೆ ಮಾತಾಡಲು ಲಕ್ಷ್ಮಿ ಹೆಬ್ಬಾಳ್ಕರ್ ಡಾಕ್ಟರ್ ಅಲ್ಲ ಎಂದಿದ್ದಾರೆ. ಪಾಪ ಸಿ.ಟಿ. ರವಿ ಅವ್ರನ್ನೇ ನೀವು ಕೇಳಬೇಕು. ಏನು 1 ಲೀಟರ್ ರಕ್ತ ಹೋಗಿದೆಯಾ, ಏನು 10-20 ಸ್ಟಿಚಸ್ ಆಗಿದೆಯಾ? ಬೇಡ ಬೇಡ ಸಿ.ಟಿ. ರವಿ ಅನ್ನ, ಇದು ಯಾವ ಗಂಡಸರಿಗೂ ಶೋಭೆ ತರೋದಿಲ್ಲ. ಯಾಕೆ ಅಂತಂದ್ರೆ, ಇದು ನೀನು ನಾಟಕ ಮಾಡ್ತಾ ಇದೀಯ ಅಂತ ಜನರಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ. ಮೊದಲು ಸಣ್ಣ ಪಟ್ಟಿ, ಆಮೇಲೆ ದೊಡ್ಡ ಪಟ್ಟಿ, ಎಷ್ಟು ದಿನ ಅಂತ, ಎಷ್ಟು ಸ್ಟಿಚಸ್ ಬಿದ್ದಿದೆ ಅಂತಾದ್ರೂ ಅಟ್ಲೀಸ್ಟ್ ಅದನ್ನಾದ್ರೂ ಫೋಟೋ ತೆಗೆದು ಹಾಕು, ಜನರಿಗೆ ಗೊತ್ತಾಗುತ್ತೆ ಅವಾಗ. ಈಗ ಅವರು ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ, ಯಾವುದೋ ಅಲ್ವೋ? ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಡೀಪ್ ಇಂಜುರಿ ಆಗಿಲ್ಲ, ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ, ಪಬ್ಲಿಕ್ಕಲ್ಲೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಯಾರು ಕೇಳಿದವರಿಗೂ ಹೇಳಿದ್ದೀನಿ. ಇದರ ನಡುವೆಯೇ ತಮ್ಮ ತಮ್ಮ ರಾಜಕೀಯ ಜೀವನದ ಬಗ್ಗೆಯೂ ಉಭಯ ನಾಯಕರ ನಡುವೆ ಚರ್ಚೆ ಆಗಿದೆ. ಅವಮಾನ ಸನ್ಮಾನ ಎಲ್ಲಾ ನೋಡಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರೆ, ನಾನು ಕೂಡ ರಾಜಕೀಯದ ಹೋರಾಟದಿಂದಲೇ ಬಂದವನು ಎಂದು ರವಿ ಹೇಳಿಕೊಂಡಿದ್ದಾರೆ. ಜೊತೆಗೆ ನಾಲ್ಗೆಯ ಬಗ್ಗೆಯೂ ಇಬ್ಬರು ಮಾತಾಡಿರುವುದು ವಿಶೇಷ. ಸ್ವಾಭಿಮಾನದ ಪ್ರಶ್ನೆ ಏನು, ನಾನು ರಾಜಕಾರಣಕ್ಕೆ ರೆಡ್ ಕಾರ್ಪೆಟ್ ಹಾಸಿ ನಾನು ಯಾವತ್ತೂ ಬಂದಿಲ್ಲ. ಅವಮಾನ ಸನ್ಮಾನ ಎಲ್ಲ ನೋಡಿ 26 ವರ್ಷದ ನಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಂತ್ರಿ ಆಗಿದ್ದೀನಿ. ನನಗೂ ನಮ್ಮ ಮನೆಯಲ್ಲಿ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ, ನನಗೂ ನಮ್ಮ ನಾಯಕರ ಬೆಂಬಲ ಇದೆ, ನನಗೂ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಇದೆ. ಹೋರಾಟದಿಂದ ಶುರುವಾಯಿತು, ಬೂತ್ ಅಧ್ಯಕ್ಷದಿಂದ ಶುರುವಾಯಿತು. ಯಾರ ರಾಜಕೀಯ ಜೀವನ ಹೇಗಾಯಿತು, ಹೇಗೆ ಶುರುವಾಯಿತು ಅನ್ನೋದನ್ನು ನೀವು ಸ್ಥಳೀಯರನ್ನು ಕೇಳಿ ತಿಳ್ಕೊಳ್ಳಿ. ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ? ಮೊದಲು ನಿಮ್ಮ ನಾಲ್ಗೆನ ಸ್ವಚ್ಛ ಮಾಡ್ಕೊಳ್ಳಿ. ನೀವೇನು ಪದವನ್ನು ಬಳಸಿದ್ದೀರಾ ಬಿಡಿ. ಸಿ.ಟಿ. ರವಿ ಅವರಂತರೂ ಅದೇ ರೀತಿ, ಅವರು ಅದೇ ರೀತಿ
ಅದೇನೋ ಹೇಳ್ತಾರಲ್ಲ ಭೂತದ ಬಾಯಲ್ಲಿ ಭಗವಂತ ಅಂತ ಹೇಳಿ. ನಿಮಗೇನಾಗಿದೆ ರೀ ವಿಜೇಂದ್ರ ಅವರೇ, ನಿಮಗೇನಾಗಿದೆ ರೀ ಅಶೋಕ್ ಅವರೇ? ಶ್ರೀಮತಿ ಜಯಲಲಿತಾ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮುತ್ತಿಗಳನ್ನು ನೀವು ಕೇಳಿದ್ದೀರಿ. ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ, ನನ್ನ ತಾಯಿ, ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ. ಆ ಉದ್ವೇಗದಿಂದ, ಕಣ್ಣೀರಿನಿಂದ, ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಇರಬಹುದು. ಮತ್ತು ಇನ್ನು ಸದನದಲ್ಲಾದ ಘಟನೆಯನ್ನ ಸುಲಭವಾಗಿ ಮರೆಯೋದಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬುಸುಗುಟ್ಟಿದ್ದಾರೆ. ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ, ನನ್ನ ಬಳಿ ದಾಖಲೆಗಳಿವೆ, ಸಾಕ್ಷಿಗಳಿವೆ, ಅಲ್ಲದೆ ಇದನ್ನ ಎಫ್ಎಸ್ಎಲ್ಗೂ ಕೊಟ್ಟು ರವಿಗೆ ಶಿಕ್ಷೆ ಸಿಗುವವರೆಗೂ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ. ಆದರೆ ಪ್ರತಿದೂರು ಕೊಡುವುದರ ಜೊತೆಗೆ ಕಾಂಗ್ರೆಸ್ನವರಿಂದಲೇ ತನಗೆ ಬೆದರಿಕೆ ಇದೆ ಎಂದು ರವಿ ಹೇಳುತ್ತಿದ್ದಾರೆ. ಖಂಡಿತವಾಗ್ಲೂ FSL ಕಳಿಸ್ತೀನಿ, ಸಭಾಪತಿಯವ್ರನ್ನ ಭೇಟಿ ಆಗ್ತೀನಿ. ನಿನ್ನೆ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಸಮೇತ ಎಲ್ಲ ಕೊಡ್ತೀನಿ. ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಕೂಡ ತೋರಿಸಿದ್ದೀರಿ ಎಲ್ಲದನ್ನು. DK ಶಿವಕುಮಾರ್ ಅವರು ನೀವೇ ತೋರಿಸಿದ್ದೀರಿ, ಪೋಷ್ ರಾಜು ನೀವು ತೋರಿಸಿದ್ದೀರಿ, ನಜೀರ್ ಅಹಮದ್ ನೀವು ತೋರಿಸಿದ್ದೀರಿ, ಚಂದ್ರರಾಜ್ ಹಟ್ಟಿವಳಿ ಅವ್ರನ್ನು ನೀವು ತೋರಿಸಿದ್ದೀರಿ. ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಪ್ಲೀಸ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ? ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ. ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ, ಸುಳ್ಳುಗಳ ಸರಮಾಲೆಯೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ನೀನಾ ನಾನಾ ನೋಡೋಣ ಅನ್ನೋ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಜಿದ್ದಿಗೆ ಬಿದ್ದಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಗೊತ್ತಿಲ್ಲ. ಆದರೆ ಇಬ್ಬರ ಮೇಲೂ ದೂರು ಪ್ರತಿದೂರು ದಾಖಲಾಗಿದೆ. ರಾಜಕೀಯ ವಾಕ್ಸಮರಾನೂ ಇಬ್ಬರ ಮಧ್ಯೆ ಮಿತಿಮೀರಿ ನಡೆಯುತ್ತಿದೆ. ಆದರೆ ಇಬ್ಬರ ಜಗಳದ ಪ್ರಕರಣದಲ್ಲಿ ಪೊಲೀಸರ ತನಿಖಾ ರಿಪೋರ್ಟ್ ಏನಿರುತ್ತೆ, ಕೋರ್ಟ್ ಯಾವ ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಯೋಗೇಶ್, ನ್ಯೂಸ್ 18 ಚಿಕ್ಕಮಗಳೂರು. ಹೀಗೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಕ್ಸಮರ ಬಹಳ ಜೋರಾಗಿಯೇ ಸಾಗಿತ್ತು ಇವತ್ತು. ಈಗ ಇದೇ ಇಬ್ಬರು ನಾಯಕರ ಹೆಸರಿನಲ್ಲಿ ಬಿಜೆಪಿ ಮತ್ತು JDS ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ನಡೆದಂತಹ ಮಾತಿನ ಯುದ್ಧ ಹೇಗೆ ಸಾಗಿತ್ತು, ನಾಯಕರ ಟಾಕ್ ವಾರ್ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಿಟಿ ರವಿ ಎನ್ಕೌಂಟರ್ಗೆ ಸರಕಾರ ಪ್ರಯತ್ನಿಸಿತ್ತ. ಹೌದು ಅಂತಿದೆ ಬಿಜೆಪಿ, ಸುಳ್ಳು ಕಥೆ ಅಂತಿದೆ ಕಾಂಗ್ರೆಸ್. ಅವಾಚ್ಯ ಪದ ಬಳಸಿದ್ರು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯಾಹ್ನ ದೂರು ಕೊಟ್ರು. ಸಂಜೆ ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿದ್ರು. ಆಮೇಲೆ ಇಡೀ ರಾತ್ರಿ ಭದ್ರತೆ ಹೆಸರಲ್ಲಿ ಸುತ್ತು ಹಾಕಿಸಿದ್ರು. ಆದ್ರೆ ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಮಾಡಿದ ಹುನ್ನಾರಾಗಿದು ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ರು. ಈಗ ಜೋಶಿ ಅವರ ಮಾತಿಗೆ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ದನಿಗೂಡಿಸಿದ್ರು. ಕಾಂಗ್ರೆಸ್ಸಿಗರನ್ನ, ಅದರಲ್ಲೂ ಗೃಹ ಸಚಿವರನ್ನೇ ಟಾರ್ಗೆಟ್ ಮಾಡಿದ್ರು. ಸಹಜವಾಗಿ ಇದು ಗೃಹ ಸಚಿವರ ಪಿತ್ತ ನೆತ್ತಿಗೇರಿಸಿತ್ತು. ಇನ್ನೊಂದ್ ಕಡೆ ಸಚಿವ MB ಪಾಟೀಲ್ ಕೂಡ ಕಿಡಿಕಾರಿದ್ರು. ಸಿಟಿ ರೋಡ್ ಮೇಲೆ ಹಲ್ಲೆ ಮಾಡಿದ 5 ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಅವರೇ ತಿಳ್ಕೋಬೇಕು, ಗೃಹ ಸಚಿವರು ಇದ್ದಾರಾ ಇಲ್ವಾ, ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ, ಆಮೇಲೆ ಅದಕ್ಕೆ ಉತ್ತರ ಕೊಡೋಣ. ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಕೆಲವು ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಡೈರೆಕ್ಷನ್ ಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂತ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ. ಬೇಕಾದಂತ ರೀತಿಯ ಕೇಸ್ಗಳನ್ನ ಬುಕ್ ಮಾಡೋದು, ಈ ರೀತಿಯ ದುರುಪಯೋಗ, ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ನಾನು ಆ ಪದ ಬಳಸಿದ್ದೀನಿ, ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ.
ಅದನ್ನು ಬಿಟ್ಕೊಂಡು ನನಗೆ ಅದು ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು, ಅದು ಮಾಡಿದರು, ಇದು ಮಾಡ್ತಾಯಿದ್ರು ಅಂತೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟರ್ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗಂಗಿಲ್ಲ. ಅದು ಫೇಕ್ ಕೌಂಟರ್ ಇದು. ಇನ್ನು ಸಿಟಿ ರವಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿದ್ಯಾಕೆ, ಈ ಸರ್ಕಾರ ಬದುಕಿದ್ಯಾ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಶ್ನೆ ಹಾಕಿದ್ರು. ಕೊಳಕು ಭಾಷೆ, ಬಿಜೆಪಿ ನಾಯಕನ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗ್ರಹಿಸಿದ್ರು. ಸಿಟಿ ರವಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ 8-10 ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೆಯಾ ಅಂತ ಯಾರಾದರೂ ಹೇಳ್ತಾರ? जिस प्रकार से गंदी हरकतें और भाषा का इस्तेमाल एक बार फिर भाजपा के नेता महिला नेत्रियों के लिए कर रहे हैं, न केवल वो भर्त्सना योग्य है, पर मैं कर्नाटक की सरकार से आग्रह करूंगा कि ऐसे अपराधियों के खिलाफ कड़ी कार्रवाई करें. ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇವತ್ತು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನ್ಯೂಸ್ 18 ಜೊತೆ ಮಾತಾಡಿದ್ರು. ಸಿಟಿ ರವಿ ಬಳಸಿದ ಭಾಷೆ, ಹೆಬ್ಬಾಳ್ಕರ್ ಬಾಯಲ್ಲಿ ಬಂದ ಮಾತುಗಳು, ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದ್ದು, ಆಮೇಲೆ ಭದ್ರತಾ ದೃಷ್ಟಿಯಿಂದ ರಾತ್ರಿ ಇಡೀ ಸುತ್ತಾಡಿಸಿದ್ದು, ಎಲ್ಲದರ ಬಗ್ಗೆ ಹೊರಟ್ಟಿಯವರು ಇವತ್ತು ಮಾತಾಡಿದ್ರು. ದೂರು ಪ್ರತಿದೂರು, ಹಕ್ಕುಚ್ಯುತಿ, ಆಡಿಯೋ ವಿಡಿಯೋ ಸಾಕ್ಷಿಗಳ ಬಗ್ಗೆ ಪರಿಷತ್ ಪೀಠಾಧಿಪತಿ ಬಸವರಾಜ ಹೊರಟ್ಟಿ ಮುಕ್ತವಾಗಿ ಮಾತಾಡಿದ್ರು. ನಮ್ಮ ಕಡೆ ಇವತ್ತಿನವರೆಗೂ ಎರಡೂ ಕಡೆಯಿಂದ ಯಾವುದೇ ದೂರು ನನಗೆ ಬಂದಿಲ್ಲ. ಅವರಿಂದ ಬಂದಿಲ್ಲ, ಇವರಿಂದ ಬಂದಿಲ್ಲ. ದೂರು ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರ ಹಕ್ಕಿಗೆ ಚ್ಯುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕಾಗೋದು. ನಮಗೆ ನೋಡಮ್ಮ, ನಮ್ಮ ಇದರಲ್ಲಿ ಯಾವುದೂ ಇಲ್ಲ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ, ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನು ಆ ರಿಪೋರ್ಟ್ನ ತೀರ್ಮಾನ ಮಾಡೋದು. ರಾತ್ರಿ 1:30 ಗಂಟೆವರೆಗೆ ಅವ್ರು ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರ್ ಇಂದ ಈಗ SP ಅವನು ರೂರಲ್ ಕರ್ಕೊಂಡು ಹೋಗಿದ್ರು. SP ಗೆ ಮಾತಾಡಿದೆ, ಸರ್ ಅಲ್ಲಿ ಮತ್ತೇನಾದ್ರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವುದನ್ನು ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ ಮತ್ತು SP ಗೆ ಹೇಳಿನಿ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪಕ್ಷಗಳ ಇವತ್ತಿನ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರೆ ಇನ್ನು ಮುಂದೆ ಒಳ್ಳೆ ದಿನಗಳನ್ನ ರಾಜಕೀಯದಲ್ಲಿ ನೋಡೋಕಾಗಲ್ಲ. ಮೌಲ್ಯಯುತ ರಾಜಕೀಯ ಇನ್ನು ಮುಂದೆ ಇರಲ್ಲ ಅನ್ನೋ ಬೇಸರವನ್ನು ಸಭಾಪತಿಗಳು ಹೊರಹಾಕಿದ್ರು. ಇನ್ನು ಮುಂದೆ ಪರಿಸತ್ ಬಿಡು, ಮುಂದೆ ಹೇಳ ನಿಮ್ಗೆಲ್ಲರಿಗೂ, ಇನ್ನು ನೀವು ಒಳ್ಳೆ ದಿನಗಳನ್ನು ಯಾರು ನೋಡಂಗಿಲ್ಲ. ಇಷ್ಟ ಹೆಚ್ಚಿನ ಮಾತಾಡೋದಿಲ್ಲ. ಎಲ್ಲದ್ರಾಗೂ ನಿಮ್ಮದು ಬಂತು, ನಮ್ಮದು ಬಂತು, ಎಲ್ಲ ಬಂತು. ಒಳ್ಳೆ ದಿನಗಳನ್ನು ಯಾರು ನೀವು ನೋಡಂಗಿಲ್ಲ. ಭಾಳ ನೀವು ಕೇಳಕ್ಕೆ ಹೋಗಬೇಡ, ನೀನು ಒಳ್ಳೆ ದಿನಗಳು ನೋಡಂಗಿಲ್ಲ. ಇನ್ನು 10-15 ವರ್ಷ ನಂತರ ಈಗೇನು 50 ವರ್ಷ 60 ಮೇಲ್ದಾರ ಇವರೆಲ್ಲ ಆದ್ಕೊಂಡು ಎಲ್ಲ ಮೌಲ್ಯಗಳು ಹೋಗ್ತಾವ. ಯಾವ ಮೌಲ್ಯ ಉಳಿಯಂಗಿಲ್ಲ. ರಾಜ್ಯ ರಾಜಕೀಯದಲ್ಲಿ 3 ಪಕ್ಷಗಳ ನಡುವಿನ ಜಗಳ ನೋಡ್ತಿದ್ರೆ ಹೊರಟ್ಟಿಯವರಾಗಿ ಮಾತು ನಿಜ ಅಂತ ಅನ್ನಿಸ್ತಿದೆ. ರಾಜ್ಯದ ಜನರ ಪರ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಬೇಕಾದ ರಾಜಕಾರಣಿಗಳು ಸ್ವಪ್ರತಿಷ್ಠೆಗಾಗಿ ಕಚ್ಚಾಡ್ತಿರೋದು ನಿಜಕ್ಕೂ ಈ ರಾಜ್ಯದ ದೌರ್ಭಾಗ್ಯ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.